ಖಂಡಿತ ಬಂದೇ ಬರ್ತಾರೆ ಸರ್, ಖಂಡಿತ ಬಂದೇ ಬರ್ತಾರೆ. ಯಾಕೆ ಅಂತೀರಾ? ಯಾಕೆಂದರೆ ಅವರು ಏನೂ ಮಾಡಿರೋದು ಅವರ ಎರಡನೇ ಹೆಂಡ್ತಿ ಪವಿತ್ರ ಗೌಡ ಮಾಡಿರೋ ಕೆಲಸಕ್ಕೆ ಇವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಖಂಡಿತ ಸಿ ವಿ ನಾಗೇಶ್ ಅವರು ಲಾಯರು, ಒಳ್ಳೆ ಎಮಿನೆಂಟು, ಖಂಡಿತ ಅವ್ರದ್ದು ಗೆಲ್ಲಿಸ್ತಾರೆ. ಗ್ಯಾರಂಟಿ ಬಂದೇ ಬರ್ತಾರೆ, ಎರಡು ಮಾತಿಲ್ಲ. ಪೊಲೀಸ್ನವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಅವರು ಯಾವ ಥರ ಇದು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಈಗ ಏನಾಗ್ತಾಯಿದೆ ಅಂದರೆ ಕೋರ್ಟ್ ಒಳಗಡೆ ಏನಾಗ್ತಾಯಿದೆ, ಒಳಗಡೆ ಮುಚ್ಚಳಿಕೆಯಿಂದ ಜಡ್ಜು ಮತ್ತು ಅವರ ಇದು ಸಾಕ್ಷಿದಾರನ ಕರೆಸಿ ಇದು ಮಾಡ್ತಿದ್ದಾರೆ. ಗೌಪ್ಯವಾಗಿ ಮಾತುಕತೆ ನಡೀತಾ ಇದೆ. ಅಲ್ಲಿ ಏನು ನಡೀತದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾಯಿಲ್ಲ. ಅದು ಮೇಯ್ನ್ ಇಂಪಾರ್ಟೆಂಟು. ಈಗ ಜಡ್ಜ್ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಹೋಗುತ್ತೆ. ಆದರೆ ಸಿ ವಿ ನಾಗೇಶ್ ಅವರು ಒಳ್ಳೆ ಫೈಟ್ ಕೊಡ್ತಾಯಿದ್ದಾರೆ ದರ್ಶನ್ ಬಗ್ಗೆ. ರಾಜಕೀಯ ಪ್ರೇರಿತ ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಈಗ ರಾಜಕೀಯ ಪ್ರೇರಿತನೂ ಇರ್ಬೋದು, ಪೊಲೀಸ್ನವ್ರ ಕೈವಾಡನೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಜಡ್ಜು ಮತ್ತು ನಮ್ಮ ಸಿ ವಿ ನಾಗೇಶ್ ಅವ್ರಿಗೆ ಏನು ವಾದ ಮಾಡ್ತಾರೆ ಅದ್ರ ಮೇಲೆ ನಿಂತ್ಕೊತಾರೆ. 100% ಗ್ಯಾರಂಟಿ ಬಂದೇ ಬರ್ತಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ವ್ಯಕ್ತಿ ಅವರು, ಏನೋ ಹತಾಚುರಿಯಾಗಿ ಆಗ್ಬಿಟ್ಟಿದೆ. ಈಗ ಎಷ್ಟೋ ಜನ ಬೇಕಾದಷ್ಟು ಕೊಲೆಗಳು ಮಾಡಿ ಒಳಗಡೆ ಜೈಲವ್ರೆ, ಅವರೆಲ್ಲ ಬೇಲಿಲ್ಲಿ ಬಂದಿಲ್ವೇ? ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಇವನು ಮುಂದೆ ಬೆಳೀತಾನೆ ವಿಚಾರಕ್ಕೋಸ್ಕರನೇ ಇದು ಮಾಡಿರೋ ಕೆಲಸ, ಬೇಕು ಅಂತಲೇ ಮಾಡಿರೋದು ಸರ್. ಯಾಕೆಂದರೆ ಈಗ ಎಷ್ಟೋ ಜನ 10 ಮಾಡ್ರು 5 ಮಾಡ್ರು ಮಾಡಿದ್ದಾರೆ. ಮತ್ತು ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ ನೋಡಿ, ಒಬ್ಬನು ಮೊನ್ನೆ 37 ಪೀಸ್ ಮಾಡವನೆ, ಅವ್ನು ಕೊಟ್ಟಿರೋದು ಎಷ್ಟು ಜೀವಾವಧಿ ಶಿಕ್ಷೆ? 15 ವರ್ಷ ಕೊಟ್ಟವ್ರೆ. ಅವನು ಇನ್ನು 15 ವರ್ಷ ಅಂದರೆ 50 ವರ್ಷಕ್ಕೆ ಈಚೆಗೆ ಬರ್ತಾನೆ. ಈಗ ಇವರು ಈಗ ಸಣ್ಣದಾಗಿ ಒಂದು ಮಾಡಿರೋದ್ರಲ್ಲಿ ಎಲ್ಲರ ಕೈವಾಡ ಇದ್ದೇ ಮಾಡಿರೋದು. ಅವನೊಬ್ಬನೇ ಒಬ್ಬನೇ ಬಂದು ಹೊಡೆದು ಸಾಯಿಸಿದರೆ ಅದು ಪಕ್ಕ ಅಂತ ಹೇಳ್ಬೋದು. ಅಲ್ಲಿ 11-15 ಜನ ಅವರೇ ಅಂದರೆ ಯಾರು ಹೊಡೆದವ್ರು ಅಂತ ಹೇಳೋಕ್ಕಾಯ್ತದೆ? ಏನೋ ಇವರು ಒಂದು ಏಟು ಹೊಡೆದು ಹೋಗಪ್ಪ ಅಂತ ಕಳಿಸಿರ್ಬೋದು. ಅವರ ಸ್ನೇಹಿತರುಗಳೇ ಮಾಡಿರ್ಬೋದು, ಜೊತೇಲಿದ್ದವರೇನೆ. ಈಗ ಅರಿವಾಗ್ತದೆ, ಗೊತ್ತಾದ ಮೇಲೆ, ಈಗ ಅವ್ರು ಈಚೆ ಬಂದ ಮೇಲೆ ಯಾರನ್ನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗುತ್ತೆ ಸರ್. ಪ್ರಸಾದ್ ಅಂತ ಸರ್. ನಂಬಿಕೆನೇ ರಿಲೀಸ್ ಬಿಟ್ಟವ್ರೆ. ನಂಬಿಕೆ ಒಂದು ಬಾಳು. ಈಗ ಟ್ರೈನು ಓಡ್ತದೆ, ಹೆಂಗೆ 1000 ಜನ ಟ್ರೈನ್ ಓಡ್ತಿಲ್ಲ ಟ್ರ್ಯಾಕ್ ಮೇಲೆ, ಹೆಂಗೆ ಕೊಡ್ತದೆ? ಧೈರ್ಯನ ಅದು ಒಂದು ಧೈರ್ಯ, ನಮಗೊಂದು ಧೈರ್ಯ. ಅವ್ರು ಬರಬೇಕು, ಅಭಿಮಾನಿಗಳಿಗೆ ಒಂದು ಎಕ್ಸ್ಟ್ರಾ ಕೊಡಬೇಕು. ಅದು ಅದು ಸರ್, ಅದು ಪೊಲೀಸ್ ಕೆಲಸನ ನಮಗೂ ನಾವೇನು ಲಾಯರ್ ಇಲ್ಲ, ನಾವೇ ಇಲ್ಡ್ರಿಲ್ಲ, ನಾವೆಲ್ಲ ನಾವು ಪ್ರಜೆಗಳು. ಅವ್ರ ಬ್ಯಾಕ್ಗ್ರೌಂಡಲ್ಲಿಗೆ ಅವ್ರ ಲಾಯರ್ಗಳು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆಯಿತಾ? ಅವ್ರ ಬ್ಯಾಕ್ಗ್ರೌಂಡ್ ಏನೇನು ಮಾಡ್ತಾರೆ ಅವರು ನಮ್ಗೆ ಗೊತ್ತಿಲ್ಲ. ಅಂದರೆ ಬರಬೇಕು, ಅವರು ಬರಬೇಕು, ಅದು ಬರಬೇಕು, 100% ಬರಲೇಬೇಕು. ನನ್ನ ಗುಣಶೇಖರ್, ತಮಿಳ್ನಾಡು. ನಾನು ತಮಿಳ್ನಾಡವನು. ಖಂಡಿತ ಇದೆ ಸರ್, ಖಂಡಿತ ಇದೆ. ಅದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ. ಅದು ಖಂಡಿತ ಅವ್ರು ಆಚೆ ಬರ್ತಾರೆ. ಮುಂದೆ ಅವ್ರದ್ದು ಏನು ನಡಿಬೇಕೋ ಅದು ನಡೀತಾನೆ ಇರುತ್ತೆ ಸರ್. ಅವ್ರ ಚಲನಚಿತ್ರ ಆಗಲಿ, ಇಲ್ಲ ಏನಾದರೂ ಬಡವ್ರಿಗೆ ಬಗರಿಗೆ ಏನಾದರೂ ಸಹಾಯ ಮಾಡೋದಾಗಲಿ, ಪ್ರತಿಯೊಂದು ಅವ್ರ ದಿನನಿತ್ಯ ಕೆಲಸಗಳೇನಿರುತ್ತೆ ಅವರು ಖಂಡಿತ ಮಾಡ್ತಾರೆ ಸರ್. ಯಾಕಂತಂದರೆ ಈಗ ಇವರ ಒಂದು ವಿಚಾರದಲ್ಲಿ ಪೊಲೀಸವ್ರ ಪಾತ್ರ ಹೇಗಿತ್ತು ಅಂತ ಅನ್ಸುತ್ತೆ ಅಂತಂದ್ರೆ, ಯಾಕಂದರೆ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಪೊಲೀಸವರು ಅವ್ರ ಕೆಲಸ ಏನು ಮಾಡಬೇಕಾಗಿತ್ತು ಅದು ಮಾಡಿದ್ದಾರೆ. ಅದರದ್ದೇನು ನಾವು ತಪ್ಪು ಅಂತ ಹೇಳೋಕ್ಕೆ ಇದಾಗಲ್ಲ. ಆದರೆ ಮಾಡಬಾರ್ದಾಯಿತು, ಏನೋ ಅನ್ಎಕ್ಸ್ಪೆಕ್ಟೆಡ್ ಅಚಾನಕ್ ಆಗಿಬಿಟ್ಟಿದೆ ಸರ್. ಖಂಡಿತ ಆಗುತ್ತೆ ಸರ್. ದರ್ಶನ್ ಅವರು ಒಳ್ಳೆ ರೀತಿಯಲ್ಲೇ ಬರ್ತಾರೆ. ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಅವ್ರ ಚಲನಚಿತ್ರದ ಅದೇ ಹೇಳಿದ್ನಲ್ಲ, ಅವರು ಚಲನಚಿತ್ರ ಮತ್ತು ಅವ್ರದ್ದು ಏನು ಸಹಾಯ ಮಾಡೋದು ಅದು ಕೆಲಸ ಇರುತ್ತೋ ದಿನನಿತ್ಯ ಅವ್ರದ್ದು ಇದು ಮಾಡ್ಕೊಂಡಿರ್ತಾರೆ ಸರ್. ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ನೋಡ್ದೇ ನಾವು ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತಾರೆ. ಬಟ್ ನಾವೆಲ್ಲೋ ಕೂತ್ಕೊಂಡು ಟಿ ವಿ ಮೂಲಕ ಮಾಧ್ಯಮ ಮೂಲಕ ತಿಳ್ಕೊಂಡಿರ್ತೀವಿ. ನಾವು ಅದನ್ನು ಮಾಡಿದ್ದಾರೆ ಅಂತ ನಾವು ಕನ್ಫರ್ಮ್ ಆಗಿ ಇದು ಮಾಡೋಕ್ಕಾಗಲ್ಲ ಸರ್. ಏನೋ ಎಲ್ಲ ಕಾನೂನು ಇದೆ ಅಲ್ಲ, ಕಾನೂನು ಬರೆಯಂಗೆ ಏನು ಮಾಡುತ್ತೆ, ಕಾನೂನು ಎಲ್ಲ ಕಾಯಿಲ್ಲ. ಕಾನೂನು ನಾವು ತಲೆಬಾಗಬೇಕಾಗುತ್ತೆ, ನೀವು ತಲೆಬಾಗುತ್ತೆ. ಸಂವಿಧಾನ ಅಂಬೇಡ್ಕರ್ ಬರೆದಿದೆ ಅಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾನೂನು ಇದೆ ಅಲ್ಲ, ಕಾನೂನು ಒಳಗಡೆ ಹಾಕೋಕ್ಕೂ ಕಾನೂನು ಇದೆ, ಆಚೆ ತೆಗಿಯೋಕ್ಕೂ ಕಾನೂನು ಇದೆ. ಬರ್ತಾರೆ ಸರ್, ಬರ್ತಾರೆ ಅವರೇನು ಅಷ್ಟೊಂದು ದೊಡ್ಡ ತಪ್ಪೇನು ಮಾಡಿಲ್ವಲ್ಲ. ಹೆಣ್ಮಕ್ಳು ಪರವಾಗಿ ತಾನೇ ಅವ್ರು ಮಾಡಿದ್ದಾರೆ. ಬರ್ತಾರೆ ಬಿಡಿ ಸರ್, ಬಂದೇ ಬರ್ತಾರೆ. ಅಂಥ ವ್ಯಕ್ತಿ ಏನಲ್ಲ,
ಆದರೆ ಏನೋ ಸಂದರ್ಭಕ್ಕೆ ಅವರು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ನಾವು ನೋಡಿದರೆ ತಾನು ಹೇಳೋದಕ್ಕಾಗೋದು. ನೀವು ಸರ್ ಹೇಳಿದ್ದಾರೆ, ನಾವು ನೋಡಿದ್ದೀವಿ ಅಷ್ಟೇ ಗೊತ್ತಿರೋದು ನಮಗೆ. ಈಚೆ ಬರ್ತಾರೆ, ನೀವು ಕಾಯ್ತಾ ಇದ್ದೀರಿ. ಹೌದು ಸರ್, ನಾವು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮ್ಯಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.